ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಪ್ರಾಪರ್ಟಿ ಕಳ್ಕೊಂಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅದಕ್ಕೋಸ್ಕರ ನನ್ನ ಒಂದು ಪ್ರೆಸೆನ್ಸ್ ಇದೆ ಅಂತ ಹೇಳಿದಾಗ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ಮನೆ ತಗೋಬೇಕಂತ ನಾನು ಅವಾಗಲೇ ಡಿಸೈಡ್ ಮಾಡಿದ್ದೆ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ನಂಗೆ ಗೊತ್ತು ಈ ನಡುವೆ ನಾನು ಚೆನ್ನಾಗೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆಲ್ ಆಫ್ ಯು ನೋ ಮೀ ಬೈ ನೌ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಹಳೆ ಮನೆದು ಹೋಮ್ ಟೂರ್ ಮಾಡೋಣ ಅಂತ. ಏನಕ್ಕೆ ಅಂದರೆ ದಿಸ್ ರೀಸನ್ ಇಸ್ ಸಿಂಪಲ್. ನಾನು ಇಲ್ಲಿದ್ದಾಗ ಮಗು ಇತ್ತು ಆ್ಯಂಡ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಎಲ್ಲನೂ ಸಾರ್ಟ್ ಔಟ್ ಮಾಡಿಬಿಟ್ಟು ವಿಡಿಯೋನ ಮಾಡೋದಕ್ಕೆ. ಅದಕ್ಕೋಸ್ಕರ ಈಗ ನಮ್ಮ ರೆಂಟರ್ಸ್ ಮೂವ್ ಔಟ್ ಆಗಿದ್ದಾರೆ ಆ್ಯಂಡ್ ಹೊಸ ರೆಂಟರ್ಸು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್. ಮನೆಯೆಲ್ಲ ಕ್ಲೀನ್ ಮಾಡಿಸಿದೀವಿ. ಈಗ ವಿಡಿಯೋ ಮಾಡಿ ಲೇಔಟ್ ತೋರಿಸೋಣ ಅಂತ. ನಮ್ಮ ಮನೆಯಲ್ಲಿ ಲೇಔಟಲ್ಲಿ ಅಂಥ ಸ್ಪೆಷಾಲಿಟಿ ಏನೂ ಇಲ್ಲ. 2 ಥಿಂಗ್ಸಿಂದ ದಿಸ್ ಹೌಸ್ ಸ್ಟ್ಯಾಂಡ್ಸ್ ಔಟ್. ಒನ್, ನಮ್ಗೆ ಆಚೆ ಇರೋ ವ್ಯೂ ಇಂದ ದಿಸ್ ಪಾಂಡ್ ವ್ಯೂ ಆ್ಯಂಡ್ ಎಕ್ಸ್ಟ್ರೀಮ್ ಪ್ರೈವಸಿ ಆಸ್ ವೆಲ್. ಆಮೇಲೆ ಇನ್ನೊಂದೇನೆಂದರೆ ಮೇಲ್ಗಡೆ ನಮಗೆ ಒಂದು ಚಿಕ್ಕ ಲಾಫ್ಟ್ ಇದೆ, ಆಲ್ದೋ ದಿಸ್ ಇಸ್ ಅ ಟೌನ್ ಹೌಸ್. ಓಕೆನಾ? ಸೊ ಇದಕ್ಕೂ ಮುಂಚೆ ನಾನು ಏನು ಹೇಳಬೇಕು, ಈಗ ಮನೆ ಅಂತ ಬಂದಮೇಲೆ ನೀವು ಅಂದ್ಕೊಂಡಿರ್ತೀರ ಯಾವಾಗ ತೊಗೊಂಡಿದ್ದು ಮನೆನ, ಡೌನ್ ಪೇಮೆಂಟ್ ಎಷ್ಟು ಮಾಡಿರ್ಬೋದು, ಆ್ಯಂಡ್ ಎಲ್ಲರೂ ಈಗಲೇ ಇದೇ ಥರ ತೊಗೊಳ್ತಾರ ಮನೆನ ಅಂತೆಲ್ಲ. ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿಬಿಟ್ಟು ನನ್ನ ಒಂದು ಪ್ರಾಪರ್ಟಿ ಬೈಯಿಂಗ್ ಜರ್ನಿನ ನಾನು ಶುರು ಮಾಡಿದ್ದು ಈ ಒಂದು ಮನೆಯಿಂದ. ದಿಸ್ ಇಸ್ ಮೈ ಲಕ್ಕಿ ಹೌಸ್ ಆ್ಯಂಡ್ ಅದ್ರ ಬಗ್ಗೆ ಶೇರ್ ಮಾಡೋಣ ಅಂತ. ಓಕೆನಾ? ಸೊ ನಾವು ಮನೆ ತೊಗೊಂಡಾಗ ಇಲ್ಲಿ ನಾನು USA ಬಂದುಬಿಟ್ಟು ಅರೌಂಡ್ 1 ಇಯರು ಆಗಿರಲಿಲ್ಲ ಅನಿಸುತ್ತೆ, ಆಯಿತಾ? ಅಷ್ಟರ ಒಳಗಡೆ ನನಗೆ ಮನೆ ತೊಗೋಬೇಕಂತ ಅನಿಸಿತ್ತು. ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ಮನೆ ತೊಗೋಬೇಕಂತ ನಾನು ಅವಾಗಲೇ ಡಿಸೈಡ್ ಮಾಡಿದ್ದೆ. ರೀಸನ್ ಬೀಯಿಂಗ್ 3 ರೀಸನ್ ಇದೆ. ಆವಾಗ ನಾವು ರೆಂಟ್ ಎಷ್ಟು ಕಟ್ತಾ ಇದ್ವಿ, 2 ರಿಮೋಟ್ ಎಂಪ್ಲಾಯೀಸ್ ಆಗಿದ್ದರಿಂದ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ 2 ರೂಮ್ ಇತ್ತು. ಸೊ 2 ರೂಮಿನ ಮನೆಗೆ ಅಂದರೆ ಸಿಯಾಟಲ್ ಡೌನ್ ಟೌನಲ್ಲಿ ನಾವು ಅರೌಂಡ್ 2300 ಅಷ್ಟು ಕಟ್ತಾ ಇದ್ವಿ. ನಾನು ಅಂದ್ಕೊಂಡೆ ಓಕೆ, ಚಿಕ್ಕದೊಂದು ಮನೆ ತೊಗೊಂಡ್ರೆ EMI ಆಗುತ್ತಲ್ವ ಅಂತ. 2ನೇ ರೀಸನ್ ಬಂದ್ಬಿಟ್ಟು ಕೋವಿಡ್ ಟೈಮಲ್ಲಿ ಮಾರ್ಟ್ಗೇಜ್ ರೇಟ್ಸ್ ಅಥವಾ ಏನಂತಾರೆ ಇಂಟ್ರೆಸ್ಟ್ ರೇಟ್ ಮನೆ ತೊಗೊಳ್ಳೋದಕ್ಕೆ ಅದು ತುಂಬಾ ಕಡಿಮೆ ಆಗಿತ್ತು. ಆವಾಗ ಇಟ್ ವಾಸ್ ಅ ವೈಸ್ ಡಿಸಿಷನ್ ಫಾರ್ ಎನಿಬಡಿ ಟು ಬೈ ಅ ಹೌಸ್, ಆಯಿತಾ? ಬಿಕಾಸ್ ಕಡಿಮೆ ಇಂಟ್ರೆಸ್ಟ್ ರೇಟಿಗೆ ಮನೆ ಸಿಗ್ತಾ ಇತ್ತು ಅಂತ. ದ ಥರ್ಡ್ ರೀಸನ್ ಬೀಯಿಂಗ್ ಇಟ್ಸ್ ಅ ಲಿಟಲ್ ಸೆನ್ಸಿಟಿವ್ ರೀಸನ್. ಏನಂದರೆ, ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಪ್ರಾಪರ್ಟಿ ಕಳ್ಕೊಂಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅದಕ್ಕೋಸ್ಕರ ನನಗೆ ಚಿಕ್ಕ ವಯಸ್ಸಿಂದನೇ ಐ ಆಮ್ ಬಿಹೈಂಡ್ ಮೇಕಿಂಗ್ ಆ್ಯಸೆಟ್ಸ್, ಆಯಿತಾ? ಬೆಂಗಳೂರಲ್ಲಾಗಿರಲಿ, US ಅಲ್ಲಾಗಿರಲಿ, ಎನಿ ಪ್ಲೇಸ್ ನನಗೆ ಪ್ರಾಪರ್ಟೀಸ್ ಬೈ ಮಾಡೋದು ಅಂದರೆ, ಆ್ಯಸೆಟ್ ಕ್ರಿಯೇಷನ್ ಮಾಡೋದು, ವೆಲ್ತ್ ಕ್ರಿಯೇಷನ್ ಮಾಡೋದ್ರೆ ನನಗೆ ತುಂಬಾ ಇಷ್ಟ. ಸ್ವಲ್ಪ ಜನ ನನ್ನ ಫ್ರೆಂಡ್ಸ್ ಕೂಡ ನನಗೆ ರೇಗಿಸ್ತಾ ಇರ್ತಾರೆ, ಇವಳಿಗೆ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಮಾಡಿಬಿಡ್ಬೇಕು ಬಿಕಾಸ್ ಶಿ ಈಸ್ ಸೋ ಇಂಟ್ರೆಸ್ಟೆಡ್ ಅಂತ. ಈವನ್ ಈ ಸಲ ಹೈದ್ರಾಬಾದ್ಗೆ ಹೋದಾಗೂ ಅಷ್ಟೇ, ಹೈದ್ರಾಬಾದಲ್ಲಿ ಯಾಕೆ ಏನೂ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೂ ಅಪಾರ್ಟ್ಮೆಂಟ್ ನೋಡೋಕ್ಕೆ ಹೋಗಿದ್ದೆ, ಆಯಿತಾ? ಸೊ ದಟ್ ಈಸ್ ಹೌ ಕ್ರೇಜಿ ಐ ಆಮ್. ಮತ್ತು ಇನ್ನೇನು ಹೇಳಬೇಕು, ಈ ಮನೆ ತೊಗೊಂಡಿದ್ದ ಟೈಮಲ್ಲಿ ಹೌಸಿಂಗ್ ಮಾರ್ಕೆಟ್ ಅವಾಗ ತಾನೇ ಪೀಕಿಗೆ ಹೋಗ್ತಾ ಇತ್ತು. ಸೊ ನಾವು ಸ್ವಲ್ಪ ಪೀಕ್ ಟೈಮಲ್ಲೇ ತೊಗೊಂಡಿದ್ದು, ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀವಿ ಈ ಮನೆಗೆ. ಆ್ಯಂಡ್ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗತ್ತೆ ಅಂತ, ಆಬ್ವಿಯಸ್ಲಿ ಯು ಆರ್ ಕರೆಕ್ಟ್. ಆಬ್ವಿಯಸ್ಲಿ ನೀವು ಅಂದ್ಕೊಳ್ತಾ ಇರ್ಬೋದು ದಟ್ ಯುನೋ ಬಂದ ತಕ್ಷಣ ಹೆಂಗೆ ತೊಗೊಳಕ್ಕಾಗುತ್ತೆ, ಇನ್ನೂ ನೆಟ್ಟಿಗೆ ಸೆಟ್ಲೇ ಆಗಿರಲ್ಲ ಅಂತ. ಕರೆಕ್ಟ್, ನಾವು ಇದಕ್ಕೆ ಬರೀ 10% ಡೌನ್ ಪೇಮೆಂಟ್ನ ಮಾಡಿದ್ವಿ. ಮತ್ತು ಮನೆ ಎಷ್ಟು ಅನ್ನೋದನ್ನು ಕ್ವಿಜ್ ಆಗಿ ಇರ್ತೀನಿ. ನಾನು ಆಗಲೇ ಮುಂಚೆ ಈ ಮನೆಯ ಪ್ರೈಸ್ನ ರಿವೀಲ್ ಮಾಡಿದ್ದೀನಿ ನನ್ನ ಒಂದು ಹಳೆ ವೀಡಿಯೋಸಲ್ಲಿ. ನೀವು ಹೋಗ್ಬಿಟ್ಟು ಅಲ್ಲಿಂದ ಫಿಗರ್ ಔಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ. ಇನ್ನೊಂದು ಲಾಸ್ಟ್ ಥಿಂಗ್ ಹೇಳಬೇಕು ನಿಮಗೆ ಯಾರಾದರೂ ಸೊ US ಅಲ್ಲಿ ಹೆಂಗಂದರೆ, ಇಲ್ಲಿಗೆ ಬಂದಿರ್ತಿರಲ್ಲ ಪೇರೆಂಟ್ಸ್ ಮತ್ತು ರಿಲೇಟಿವ್ಸ್ ಮತ್ತು ಯಾರಾದರೂ ಕಸಿನ್ಸ್ ಎಲ್ಲ ಬಂದಾಗ ಇಟ್ ಇಸ್ ಸೋ ಈಸಿ ಟು ನೋ ದ ವ್ಯಾಲ್ಯೂ ಆಫ್ ದ ಹೌಸ್, ಆಯಿತಾ? ನೀವು ಯಾವುದಾದ್ರೂ ಮನೆ ಮುಂದೆ ಹೋಗ್ತಾ ಇದ್ದರೆ 2 ಆ್ಯಪ್ ಇದೆ, ರೆಡ್ಫಿನ್ ಮತ್ತು ಝಿಲೋ ಅಂತ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿರುವಂಥ ನಿಮಗೆ ಕಾಣ್ತಿರೋ ಮನೇನ ಮ್ಯಾಪಲ್ಲಿ ಕ್ಲಿಕ್ ಮಾಡಿದ್ರೆ ಆ ಮನೆಯದು ಪೂರ್ತಿ ಡೀಟೇಲ್ಸ್ ನಿಮಗೆ ಕಾಣಿಸುತ್ತೆ. ಬೀಟ್ ಆ ಮನೆ ಪ್ರೈಸ್ ಆಗಿರ್ಬೋದು, ಅಥವಾ ಅದು ಯಾವ ಇಯರಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು, ಯಾರು ಕನ್ಸ್ಟ್ರಕ್ಷನ್ ಮಾಡಿರೋ ಕಂಪನಿ, ಮತ್ತು ಎಷ್ಟು ಸಲ ಆ ಮನೇನ ಚೇಂಜ್ ಮಾಡಿ ಮಾರಿದ್ದಾರೆ, ಎಷ್ಟು ಸಲ ಆ ಮನೇನ ರೆಂಟಿಗೆ ಹಾಕಿದ್ದಾರೆ. ಆಲ್ ದೀಸ್ ಡಿಸಿಷನ್ಸ್ ಪಬ್ಲಿಕ್ಲಿ ಅವೈಲೇಬಲ್, ಆಯಿತಾ?
ಸೊ ನಾನು ರಾಮ್ ಕೂಡ ಅಷ್ಟೇ, ಯಾವಾಗ ಪೋರ್ಟ್ಲ್ಯಾಂಡ್ ಕಡೆ ಎಲ್ಲ ಹೋದಾಗ ನಮಗೆ ದೊಡ್ಡ ದೊಡ್ಡ ಮನೆ ಸಖತ್ ಇಷ್ಟ ಆಗುತ್ತೆ ನೋಡೋದಕ್ಕೆ. ಜಸ್ಟ್ ವೇರ್ ಕ್ಯೂರಿಯಸ್ ಇದೆಲ್ಲ ಎಷ್ಟಾಗ್ಬೋದು ಅಂತ. ಇಟ್ಸ್ ವೆರಿ ಈಸಿ ಟು ಯೂಸ್ ದಿಸ್ ಆ್ಯಪ್. ಸೊ ಈ ಆ್ಯಪ್ನ ಯೂಸ್ ಮಾಡಿ. ನಾವು ಫಾರ್ ದ ಹೋಮ್ ಟೂರ್. ಎಂಟಿ ಮನೆ, ಬಟ್ ದಿಸ್ ಇಸ್ ಮೈ ಫೇವ್ರೆಟ್ ಹೌಸ್. ಯಾಕಂದರೆ ಈನ ಪಾಪು ಇಲ್ಲೇ ಹುಟ್ಟಿದ್ದು ಆ್ಯಂಡ್ ನಾನು ರಾಮ್ ಈ ಮನೆಗೆ ಮೂವ್ ಇನ್ ಆಗಿದ್ದು ನಾವು ಮದುವೆ ಆಗಿ 1.5 yearsಗೆ ಆಯಿತಾ. ಆ್ಯಂಡ್ ಇದೆಲ್ಲ ಪುಷ್ ನಂದೇನೆ ರಾಮ್ಗೆ. ಪಾಪ ಹೀ ಈಸ್ ಲೈಕ್ ಆರಾಮಾಗಿರೋದಕ್ಕೆ ಬಿಡು ಶ್ವೇತಾ ಅಂತ. ಬಟ್ ನಾನು ಇಲ್ಲಿ ಬಂದಿದ್ದೀವಿ ಯಾಕೆ, ವೈ ಆರ್ ವಿ ನಾಟ್ ಮೇಕಿಂಗ್ ಸೇವಿಂಗ್ಸ್, ವೈ ಆರ್ ವಿ ನಾಟ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಂತ ಫುಲ್ ಕ್ವೆಶ್ಚನ್ ಮಾಡಿ ಐ ಹ್ಯಾವ್ ಪುಶ್ಡ್ ಹಿಮ್ ಇನ್ ಟು ಬೈಯಿಂಗ್ ದಿಸ್ ಹೌಸ್. ಐ ಥಿಂಕ್ ನಾನು ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತೀನಿ ಯಾರು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ನಮ್ಮ ಪ್ರಾಪರ್ಟೀಸ್ನ ಅಂತೆಲ್ಲ ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಈ ಥರ ಮಾಡೋದು ಬೇಡ ವಿಡಿಯೋ. ಐ ವಿಲ್ ಜಸ್ಟ್ ಟರ್ನ್ ಅರೌಂಡ್ ದ ಕ್ಯಾಮ್ರಾ ಸೊ ದಟ್ ಯು ನೋ ಹೌ ದ ಹೌಸ್ ಲುಕ್ಸ್ ಲೈಕ್. ನನ್ನ ಜೊತೆ ಹೋಮ್ ಟೂರ್ ಮಾಡೋದಕ್ಕೆ ನಮ್ಮ ಮಮ್ಮಿನೂ ಬಂದಿದ್ದಾರೆ. ಅಮ್ಮ ಹೇಳಮ್ಮ. ಈ ಮನೆನೇ ಇಷ್ಟ ನನಗೆ, ಓಡಾಡೋದಕ್ಕೆ, ವಾಕ್ ಮಾಡೋದಕ್ಕೆ, ಫ್ರೆಂಡ್ಸು. ಆ ಮನೆ ಇಷ್ಟ ಅಲ್ವಾ? ಇಷ್ಟ, ಆದರೆ ಅದಕ್ಕಿಂತ ಜಾಸ್ತಿ ಇದೆ ಇಷ್ಟ. ಹಾಗೆ ನಮ್ಮಮ್ಮ ಇದನ್ನ ಹೇಳಬೇಕು ಅಂತ ತಡ್ಕೊಂಡಿದ್ದೆ. ನಾನು ಕ್ಯಾಮ್ರಾ ಕೊಟ್ಟ ತಕ್ಷಣ ನನಗೆ ಈ ಮನೆನೇ ಇಷ್ಟ ಇತ್ತು ಅಂತ ಬಂದಾಗೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಜಾಸ್ತಿ ಸ್ಪೇಸ್ ಬೇಕಿತ್ತು ಅಂತ ಅಲ್ಲಿ ಹೋದ್ವಿ ಅಷ್ಟೇ. ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ಹೋಮ್. ಇದು ಟೌನ್ ಹೌಸ್ ಆಯ್ತಾ. ಅಂದರೆ ಎಲ್ಲ ಮನೆಗಳು ಒಂದಕ್ಕೊಂದು ಕಂಡುಕೊಂಡಿರುತ್ತೆ. ಅಟ್ಲೀಸ್ಟ್ 4-5 ಮನೆಗಳು ಒಟ್ಟೊಟ್ಟಿಗೆ ಇರ್ತವೆ ಆಯಿತಾ. ಆ್ಯಂಡ್ ಮನೆಯದು ಸ್ಕ್ವೇರ್ ಫುಟೇಜ್ ಬಂದುಬಿಟ್ಟು 2150 ಏನೋ ಇದೆ ಸ್ಕ್ವೇರ್ ಫುಟೇಜ್. ಸೊ ಇದು ಎಂಟ್ರೆನ್ಸ್. ವಿ ಟೇಕ್ ಯು ಫ್ರಮ್ ದ ಎಂಟ್ರೆನ್ಸ್ ಇಟ್ಸೆಲ್ಫ್. ಓಕೆ, ಇದು ಎಂಟ್ರೆನ್ಸ್. ಸೊ ಇನ್ನೊಂದೇನೆಂದರೆ ಈ ಬಿಲ್ಡರ್ಸ್ದು ಈ ರೇಂಜಿನ ಮನೆ ನಿಮಗೆ ಇದೇ ಥರನೇ ಕಾಣಿಸುತ್ತೆ. ಆಲ್ಮೋಸ್ಟ್ ಸೇಮ್ ಇರುತ್ತೆ ಸ್ವಲ್ಪ ಆಯಿತಾ. ಇಲ್ಲಿಗೆ ಬಂದ ತಕ್ಷಣ ಒಂದು ಮಿರರ್ ಹಾಕಿದ್ದೀವಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ಅದನ್ನು ತೊಗೊಂಡೋಗೋದು. ಸೊ ಇಲ್ಲೊಂದು ವಾಕಿಂಗ್ ಪಾತ್ ಇದೆ. ನಾನು ತೋರಿಸ್ದಷ್ಟೇನು ಲಾಂಗ್ ಇಲ್ಲ, ಅದು ಇಷ್ಟೇ ಇರೋದು. ಬಟ್ ನಾನು 0.5 ಶೂಟ್ ಮಾಡ್ತಾಯಿದ್ದೆ. ಆ್ಯಂಡ್ ಎವ್ರಿ ಅಮೇರಿಕನ್ ಮನೆಯಲ್ಲಿ ಒಂದು ಕಾಮನ್ ಆಗಿರುತ್ತೆ, ಏನಂದರೆ ಗರಾಜ್ ಇದ್ದೇ ಇರುತ್ತೆ ಆಯಿತಾ. ಜೊತೆಗೆ 2 car ಗರಾಜ್ ಅದು. ಅದರ ಜೊತೆಗೆ ಗರಾಜ್ ಎಲ್ಲಿರುತ್ತೋ ಅಲ್ಲಿ ಒಂದು ವಾಕಿನ್ ಕ್ಲಾಸೆಟ್, ಕೋಟ್ ಚೆಕ್-ಇನ್ ಕ್ಲಾಸೆಟ್ ಕೂಡ ಇರುತ್ತೆ. ವಾಕಿನ್ ಕ್ಲಾಸೆಟ್ ಅಲ್ಲ. ಅದರ ಜೊತೆಗೆ ಎವ್ರಿ ಫ್ಲೋರಲ್ಲಿ ಒಂದು ಅಟ್ಲೀಸ್ಟ್ ಬಾತ್ರೂಮ್ ಇರುತ್ತೆ. ಸೊ ಇದಕ್ಕೆ ಇವರು ಪೌಡರ್ ರೂಮ್ ಅಂತ ಕರೀತಾರೆ. ಓಕೆನಾ. ಇಲ್ಲೇನು ಕ್ಯಾಬಿನೆಟ್ಸ್ ಏನು ಕೊಟ್ಟಿಲ್ಲ ನೋಡಿ. ದಿಸ್ ಇಸ್ ಅವರ್ ಮೇನ್ ಲಿವಿಂಗ್ ರೂಮ್. ದಿಸ್ ಪ್ಲೇಸ್ ಇಸ್ ವೆರಿ ಸ್ಪೇಷಿಯಸ್ ಆಯಿತಾ. ಇಲ್ಲಿ ನಮ್ಮದು ಟಿ ವಿ ಮತ್ತು ಸೋಫಾ ಸೆಟ್ ನಾವು ಇಲ್ಲೇ ಹಾಕಿದ್ದು. ಆ್ಯಂಡ್ ಇಲ್ಲಿ ಇನಪಾಪುದು ಪ್ಲೇ ಪೆನ್ ಇತ್ತು. ಸೊ ನನಗೆ ಈ ಜಾಗ ನೋಡಿದ್ರೆ ಇನಪಾಪು ಆಟ ಆಡಿದ್ದೆ ನೆನಪು ಯಾವಾಗ್ಲೂ ಅಷ್ಟೇ. ಆ್ಯಂಡ್ ಆ ಕಡೆ ನಮ್ಮದು ಬಾರ್ ಹೈಟಲ್ಲಿರುವಂಥ ಡೈನಿಂಗ್ ಟೇಬಲ್. ಸೊ ಮಗುನ ಬೆಳೆಸ್ತಿರ್ಬೇಕಾರೆ ಇಟ್ ವಾಸ್ ಸೋ ಗುಡ್. ಅಂದರೆ ಇದನ್ನೆಲ್ಲ ತೆಗೆದುಬಿಟ್ರೆ ನಾವು, ಎಸ್ಪೆಷಲಿ ನಮ್ಮ ಮಮ್ಮಿ ಬಂದಾಗ ಈನ ಪಾಪು ತುಂಬ ಎಂಜಾಯ್ ಮಾಡಿದ್ಲು. ಸೊ ಇಲ್ಲಿಂದನೇ ಆಚೆ ಬಂದರೆ ಇದು ನಮ್ಮ ಇದು ನಮ್ಮ ಬ್ಯಾಕ್ ಯಾರ್ಡ್. ಎಲ್ಲ ಇಲ್ಲೂ ಕನೆಕ್ಟೆಡ್ ಆಗಿದೆ. ಬಟ್ ನಮ್ಮ ನೇಬರ್ಸ್ ಮನೆಗೆಲ್ಲ ನಾವು ಇಂಡಿಯಾನಲ್ಲಿ ಮಾಡ್ತೀವಲ್ಲ ಆ ಥರ ಹಿಂಗೆ ಇತ್ಲ ಕಡೆಯಿಂದನೇ ಓಡಾಡ್ಬಿಡ್ತೀವಲ್ಲ ನಮ್ಮೂರಲ್ಲಿ, ಆ ಥರನೇ ಹೋಗ್ತಾ ಇದ್ದೆ. ಈ ಕಡೆ ನೇಬರ್ ಮನೆಗೆ, ಈ ಕಡೆ ನೇಬರ್ ಮನೆಗೆಲ್ಲ ಏನಾದರೂ ಈರುಳ್ಳಿ ಎಲ್ಲ ಖಾಲಿಯಾಗಿದ್ದರೆ ವಿ ವುಡ್ ಜಸ್ಟ್ ಗೋ ಬ್ಯಾಕ್ ಡೋರಿಂದ. ಅಲ್ಲಿ ಇರೋ ನೇಬರ್ವರೆಗೂ ಓಡಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು, ನಿಜ ಹೇಳ್ಬೇಕಂದ್ರೆ. ಹೇಳಮ್ಮ, ನಿನ್ನ ಮೆಮರೀಸ್ ಏನಿದೆ ಇಲ್ಲಿ? ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಇಲ್ಲಿ ತುಂಬ ಜನ. ಅಮ್ಮ, ಈ ಬ್ಯಾಕ್ ಯಾರ್ಡಲ್ಲಿ ಹೇಳ ಮೆಮರೀಸ್. ಕುತ್ಕೊಳ್ತಾ ಇದ್ವಿ ನಾನು ಚೇರ್ ಹಾಕ್ಕೊಂಡು ಊಟ ತಿನ್ನಿಸ್ತಾ ಇದ್ದೆ ಇಲ್ಲೇನೆ. ಅಲ್ಲಿ ಫ್ಲವರ್ಸ್ ಎಲ್ಲ ಇದೆಯಲ್ಲ ತೋರಿಸ್ಕೊಂಡು. ಸೊ ಆ್ಯಂಡ್ ದೆನ್ ಇದು ನಮ್ಮ ಕಿಚನ್. ಇಲ್ಲೇನು ಮೆಮರೀಸ್ ಇದೆ ಅಮ್ಮ? ಇಲ್ಲಿ ಅಡುಗೆ ಮಾಡೋದು, ಇಲ್ಲಿ ಪಾಪ ತಿನ್ಸೋದು. ಈ ಕಿಚನಲ್ಲಿ ನಿನಗೆ ನಾವು ಒಂದು ರೆಸ್ಟ್ರಿಕ್ಷನ್ ಹಾಕಿದ್ವಿ, ಏನು ಹೇಳು? ನೆನಪಿಲ್ಲ. ಪಾತ್ರೆ ತೊಳೆಯೋದ್ರ ಬಗ್ಗೆ. ಪಾತ್ರೆ ತೊಳೆಯೋದು. ನಮ್ಮ ಮಮ್ಮಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬಂದಾಗ
ನಾನು ಫುಲ್ ಜಗಳ ಮಾಡ್ತಾ ಇದ್ದೆ, ನೀನು ಪಾತ್ರೆ ತೊಳಿಬಾರ್ದು ಅಂತ. ಈ ಮನೆಯಲ್ಲಂತೂ ಒಂದ್ಸಲನೂ ತೊಳ್ಸಿಲ್ಲ. ಸೊ ದಿಸ್ ಇಸ್ ದ ಕಿಚನ್. ಇದು ಫ್ರಿಡ್ಜು, ಇದು ಬಿಲ್ಡರ್ಸೇ ಕೊಟ್ಟಿದ್ದು. ಇಲ್ಲೆಲ್ಲ ಸ್ಟೋರೇಜ್ ಇದೆ. ನಮ್ಮ ರೂಮಿಂದನೂ ವ್ಯೂ ತುಂಬಾ ಚೆನ್ನಾಗಿದೆ. ಆಮೇಲೆ ಅಮ್ಮ ಮನೆ ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ನಿಂಗೆ ಇಲ್ಲಿಗೆ ಬಂದ ತಕ್ಷಣ ನಿಂಗೇನು ಅನಿಸ್ತು? ಖುಷಿ ಆಯಿತು. ಬಟ್ ಸರ್ಪ್ರೈಸ್ ಆಗಲಿಲ್ವಾ? ಇದೇನಪ್ಪ ಅಲ್ಲಿ ಲೋನ್ ತೊಗೊಂಡು ಮನೆ ತೊಗೊಳ್ತಾ ಇದ್ದಾರೆ ಅಂತಲೇ ಆ ಥರ ಹೇಳಿದ್ದಲ್ಲ, ಇಲ್ಲಿ ಎಲ್ಲರೂ ತೊಗೊಳ್ತಾರೆ ಅಂತ, ಹಂಗೆ ಖುಷಿ ಆಯ್ತು ಅಷ್ಟೆ. ಭಯ ಇಲ್ಲ. ಇಲ್ಲ, ಮೇಲ್ಗಡೆ ಫ್ಲೋರ್ಗೆ ಹೋಗೋಣ. ಆಮೇಲೆ ನಾನು ಹೆಂಗೆ ಅಂದರೆ ಇದು ತೊಗೊಳ್ಳೇಬೇಕು ಮಾಡಲೇಬೇಕಂದ್ರೆ ನನಗೆ ಮಾಡಬೇಕಿಲ್ಲ ಅಂದರೆ ನಂಗೆ ಒಂದ್ಸಲ ತಲೆನಲ್ಲಿ ಅದೇ ಓಡ್ತಾ ಇರುತ್ತೆ. ಅಂದ್ಕೊಂಡಿದ್ದೆ ಮಾಡಿಲ್ಲ ಅಂತ. ಮೇಲ್ಗಡೆ ಫ್ಲೋರ್ಗೆ ಈ ರೀತಿಯಾಗಿ ಹತ್ಕೊಂಡು ಬಂದರೆ ಇಲ್ಲಿ ಲಾಫ್ಟ್ ಇದೆ ಆಯಿತಾ. ಈ ಲಾಫ್ಟ್ ಏರಿಯಾನಲ್ಲಿ ಇಲ್ಲೊಂದು ಚಿಕ್ಕದೊಂದು ಸೋಫಾ ಹಾಕ್ಬಿಟ್ಟು ಸುಮ್ಮನೆ ರಿಲ್ಯಾಕ್ಸ್ ಮಾಡೋ ಥರ ಒಂದು ಟೇಬಲ್ ಹಾಕಿದ್ವಿ ಅಷ್ಟೇ, ನೋ ಟಿ ವಿ ಆ್ಯಂಡ್ ಆಲ್. ಸೊ ಈ ಒಂದು ಜಾಗದಿಂದ ಹಿಂಗೋದ್ರೆ ಆಮೇಲೆ ಎಷ್ಟೊಂದು ಟೌನ್ ಹೌಸಲ್ಲಿ ಮೇಲ್ಗಡೆ ಫ್ಲೋರ್ ಬರೀ ರೂಮ್ಸ್ ಆಗಿರುತ್ತೆ ಆ್ಯಂಡ್ ಈ ಜಾಗ ತುಂಬ ನ್ಯಾರೋ ಆಗಿರುತ್ತೆ ಆಯಿತಾ. ನನಗೆ ಇದರಲ್ಲಿ ಏನು ಇಷ್ಟ ಆಗಿದೆ ಅಂದರೆ ಇಲ್ಲಿ ಒಂದು ಲಾಫ್ಟ್ ಕೊಟ್ಟಿದ್ದಾರೆ, ಡೀಸೆಂಟ್ ಸೈಜ್ ಲಾಫ್ಟ್ ಬೈ ದ ವೇ. ಇಟ್ ಫಿಟ್ಸ್ ಅ ಗುಡ್ 3 ಸೀಟರ್ ಸೋಫಾ, ನಾಟ್ ಪಫಿ ಒನ್ ಆಯಿತಾ, ಸ್ವಲ್ಪ ಸ್ಲೀಕ್ ಆಗಿರೋದು. ನಾವು ಲವ್ ಸೀಟ್ ಮಾರ್ಷ್ ಮೆಲೋ ಸ್ಟೈಲ್ ಏನಂತಾರೆ ಅದಕ್ಕೆ ರೆಕ್ಲೈನರ್ ಹಾಕಿದ್ವಿ, ಓಕೆನಾ. ದೆನ್ ಇನ್ನೊಂದೇನೆಂದರೆ ಇಲ್ಲೂ ಅಷ್ಟೇ, ಇಟ್ ಈಸ್ ಅ ವೆರಿ ನೈಸ್ ಏರಿಯಾ. ಇಲ್ಲಿ ಒಂದು ನೀಟಾಗಿ ಒಂದು ಫ್ಯಾನ್ಸಿ ಆಗಿರೋ ಒಂದು ಸ್ಟೇಟ್ಮೆಂಟ್ ಚೇರ್ ಕೂಡ ಹಾಕ್ಬೋದು, ಪಿಕ್ಚರ್ಸ್ ಕೂಡ ಹಾಕ್ಬೋದು, ಆ ಥರ ಇದೆ. ಇಲ್ಲಿ ಹೋಗ್ತಿದ್ದಂಗೆ ಲಿನನ್ ಕ್ಲಾಸೆಟ್ ಇದೆ, ವೆರಿ ಲಾರ್ಜ್ ಸ್ಟೋರೇಜ್ ಏರಿಯಾ. ಆಮೇಲೆ ದಿಸ್ ವಾಸ್ ಆರ್ ರೂಮ್. ಈ ರೂಮ್ ನೀವು ನೋಡಿದ್ದೀರಾ, ನಾನು ಇನ್ನೊಂದು ಇಲ್ಲಿ ಅವಳು ಕ್ರಿಬ್ಬೆಲ್ಲ ಸೆಟಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದೆ. ಇಲ್ಲಿ ಈ ಕಡೆ ಒಂದು ಟ್ರೆಡ್ಮಿಲ್ ಇಟ್ಕೊಂಡಿದ್ದೆ. ಆಮೇಲೆ ಇಲ್ಲಿ ನಂದು ಆಫೀಸ್ದು ಟೇಬಲ್ ಸೆಟಪ್ ಮಾಡ್ಕೊಂಡಿದ್ದೆ. ಸೊ ನಾನು ಕೆಲಸ ಮಾಡಬೇಕು, ಆಚೆ ನೋಡ್ಬೋದು ಅಂತ. ಇಟ್ ವಾಸ್ ಟ್ರೂಲಿ ಅನ್ ಅಮೇಝಿಂಗ್ ವ್ಯೂ. ನಂಗೆ ಈಗ ಬಂದು ನಿಂತ್ಕೊಂಡಾಗ ಗೊತ್ತಾಗುತ್ತೆ ವಾಟ್ ವಾಸ್ ದ ನೀಡ್, ನಾನು ಏನಕ್ಕೆ ಇನ್ನೊಂದು ಮನೆ ತೊಗೊಳಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ. ಎಸ್ಪೆಷಲಿ ಗಿವನ್ ಆಲ್ ದ ಜಾಬ್ ಲಾಸ್ ಅದು ಇದು ಆಗ್ತಿರೋದ್ರಿಂದ. ಇಲ್ಲಿ ನೋಡಿ, ಡಸ್ ಇಟ್ ಇವನ್ ಫೀಲ್ ಲೈಕ್ ಹೋಮ್? ನನ್ಗನ್ಸುತ್ತೆ ನಾನು ಯಾವುದೋ ಒಂದು Airbnb ಪ್ರಾಪರ್ಟಿನಲ್ಲಿ ಬಂದ್ಬಿಟ್ಟಿದ್ದೀನಿ ಆ ಥರ ಅನಿಸುತ್ತೆ. ತುಂಬ ತುಂಬ ಎಂಜಾಯ್ ಮಾಡಿರುವಂಥ ಮನೆ ಇದು, ಓಕೆನಾ. ಯಾಕಂದರೆ ಕೋವಿಡ್ ಇತ್ತಲ್ವಾ, ಆಫೀಸ್ಗೂ ಹೋಗ್ತಾ ಇರಲಿಲ್ಲ. ಎವ್ರಿ ಸಿಂಗಲ್ ಡೇ ರಾಮ್ ಒಂದು ರೂಮಲ್ಲಿ, ನಾನು ಒಂದು ರೂಮಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಳಗಡೆ ಹೋಗ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಬಿಡ್ತಾ ಇದ್ವಿ, ಕೆಲಸ ಮಾಡ್ತಾ ಇದ್ವಿ. ಆ್ಯಂಡ್ ಈನಾ ಪಾಪು ದೊಡ್ಡೋಳ ಅಂದರೆ ಹುಟ್ಟಿದ್ಮೇಲೆ ಇಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಾ ಕೆಳಗಡೆ ನಮ್ಮಮ್ಮ ಓಡಾಡ್ತಾ ಇದ್ದಾರೆ. ನಾನೊಂದು ನ್ಯಾನಿ ಇಟ್ಕೊಂಡಿದ್ದೆ. ನ್ಯಾನಿ ಆಂಟಿನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇನ್ನ ಪಪ್ಪುನ. ಆ್ಯಂಡ್ ಅವ್ರು ವಾಕ್ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಸುತ್ತ ವಾಕಿಂಗ್ ಪಾತ್ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಫೆನ್ಸ್? ಇಲ್ಲಿ ಎಸ್, ಆ ಫೆನ್ಸ್ ಅರೌಂಡ್ ಒಂದು ರೌಂಡ್ ಆಗಿ ವಾಕಿಂಗ್ ಪಾತ್ ಇದೆ ಆಯ್ತಾ. ಸೊ ಅವರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ನಾನು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಅವಾಗಲೇ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದಾರಲ್ವಾ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ್ಬಿಟ್ಟು ಇಲ್ಲಿಂದ ಆಟ ಆಡಿಸ್ತಾ ಇದ್ರು. ಆವಾಗ ಅದನ್ನ ನೋಡ್ತಾ ಇದ್ದೆ, ಯಾವ ತರ ಆಟ ಆಡಿಸ್ತಾ ಇದ್ದಾರೆ ಆಂಟಿ ಅಂತ. ಅವರು ಎಷ್ಟು ಚೆನ್ನಾಗಿ ಓಡಾಡಿಸ್ಕೊಂಡು ತಿನ್ಸ್ಕೊ ಅಂತ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಸೊ ಇದೇ ರೀಸನ್ಗೆ ನಾವಿನ್ನ ಈ ಮನೇನ ಅಷ್ಟೇ ಕ್ಯೂಟಾಗಿ ಅಷ್ಟೇ ಇಷ್ಟಪಡ್ತೀವಿ. ವಿಡಿಯೋ ಮಾಡ್ತಾ ಅಗೇನ್ ಫಾಲೋಯಿಂಗ್ ಇನ್ ಲವ್ ವಿತ್ ದಿಸ್ ಹೌಸ್. ಕೂಲ್. ಸೊ ಇದಿತ್ತು ಏನು ನಂದು ಮಾಸ್ಟರ್ ಬೆಡ್ರೂಮ್ ಆಯ್ತಾ. ಏನು ನಾವು ಜಾಸ್ತಿ ಫರ್ನಿಚರ್ಸ್ ಏನು ಹಾಕೊಂಡಿರಲಿಲ್ಲ, ಜಸ್ಟ್ ಬೆಡ್ ಇತ್ತು, ಕಡೆ ಕ್ರಿಬ್, ಟ್ರೆಡ್ಮಿಲ್, ಮುಂಚೆ ಆಫೀಸ್ ಸೆಟಪ್. ಸೊ ನನ್ನ ಲೈಫ್ ಯಾವ ಥರ ಚೇಂಜ್ ಆಗಿದೆ ಅದೇ ಬ್ಯಾಗ್ ವಿಡಿಯೋ ಮಾಡಿದ್ದೆ ಗೊತ್ತಾ. ಡಿಫ್ರೆಂಟ್ ಫೇಸಸ್ ಆಫ್ ಮೈ ಲೈಫ್ ಐ ಹ್ಯಾಡ್ ಟು ಬೈ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಎಕ್ಸಾಕ್ಟ್ಲಿ ಅದೇ ಥರ ಡಿಫ್ರೆಂಟ್ ಫೇಸಸ್ ಆಫ್ ಮೈ ಲೈಫಲ್ಲಿ ನನ್ನ ರೂಮ್ ಸೆಟಪ್ ಕೂಡ ಅದೇ ಥರ ಚೇಂಜ್ ಆಗ್ತಾ ಇತ್ತು. ಲೆಟ್ಸ್ ಸಿ ದ ಬಾತ್ರೂಮ್ ಸಖತ್ತಾಗಿದೆ ಈ ಮನೇಲಿ. ಇಲ್ಲೆಲ್ಲ ಎಷ್ಟೊಂದು ವ್ಲಾಗ್ಸ್ ಮಾಡಿದ್ದೀನಿ, ನೀವೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀರಾ ಆ ವಿಡಿಯೋಸ್ನ ಕೂಡ. ಇವಾಗಲೇ ವ್ಯೂಸ್ ಬರ್ತಾ ಇಲ್ಲ, ಅವಾಗಲೇ ಎಷ್ಟೊಂದು ಬರ್ತಾ ಇತ್ತು. ಆಮೇಲೆ ನೋಡಿ, ದಿಸ್ ಈಸ್ ಎಕ್ಸ್ಟ್ರಾ ಸ್ಟೋರೇಜ್ ನಾನು ಹಾಕೊಂಡಿದ್ದೆ. ಯಾಕೆ ಹೇಳಿ, ನನ್ನ ಹತ್ರ ಇದೆಯಲ್ಲ
ಡೈಸನ್ ಪ್ರಾಡಕ್ಟ್ಸ್ ಅದನ್ನೆಲ್ಲ ಇಟ್ಕೋಬೇಕು, ಸೇಫಾಗಿ ಇಟ್ಕೋಬೇಕು ಅಂತ ಇದನ್ನ ನಾನು ಐಕ್ಯಾಯಿಂದ ತಂದು ಇದಿಷ್ಟನ್ನು ಹಾಕ್ಸ್ಕೊಂಡಿದ್ದೆ. ದಟ್ಸ್ ಅ ಶವರ್ ಏರಿಯಾ. ಅಲ್ಲಿ ಒಂದು ಬಾತ್ರೂಮ್, ಟಾಯ್ಲೆಟ್, ಆ್ಯಂಡ್ ದೆನ್ ವಿ ಹ್ಯಾವ್ ಇದೆಲ್ಲ ನೋಡಿ ಸನ್ಗ್ಲಾಸಸ್, ಮತ್ತು ಇದೇನಕ್ಕಪ್ಪ ಗೊತ್ತಿಲ್ಲ. ಆ್ಯಂಡ್ ದೆನ್ ಈ ಕ್ಲಾಸೆಟ್ ಬಿಲ್ಡ್ ಮಾಡಿರೋ ವಿಡಿಯೋ ನೋಡಿದ್ದೀರ ತಾನೆ, ರಾಮ್ ಮತ್ತು ಕಾರ್ತಿಕ್ ನನಗೋಸ್ಕರ ಬಿಲ್ಡ್ ಮಾಡಿರುವಂಥ ಕ್ಲಾಸೆಟ್ ಇದು. ಸೋ ಮೆನಿ ಮೆಮರೀಸ್ ಗೈಸ್, ಥ್ಯಾಂಕ್ ಯು. ಈ ವಿಡಿಯೋ ಮಾಡಿ ಐ ಆಮ್ ಆಲ್ಸೋ ರೀಲಿವಿಂಗ್ ಮೈ ಡೇಸ್ ಇನ್ ದಿಸ್ ಹೌಸ್. ಸೊ ಈ ಪಾರ್ಟ್ ಆಫ್ ದ ಹೌಸ್ಗೆ ಸಿಕ್ಕಾಬಟ್ಟೆ ಪ್ರೈವಸಿ. ಆ್ಯಂಡ್ ನೋಡಿ, ಇಲ್ಲಿಂದ ನಾವು ಲೈಟ್ ಹಾಕ್ಕೊಂಡಿದ್ರು ಯಾವ ಮನೆಗೂ ಅಲ್ಲಿಂದ ಇಲ್ಲಿವರೆಗೂ ಕಾಣಿಸೋದಿಲ್ಲ ಆಯ್ತಾ, ಅಷ್ಟು ದೂರದಿಂದ. ಸೊ ಇಟ್ ಯೂಸ್ ಟು ಬಿ ವೆರಿ ಗುಡ್. ಆ್ಯಂಡ್ ಇವತ್ತಿಗೂ ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ವಾಕಿಂಗ್ ಹೋಗ್ತಾ ಇದ್ದಾರಲ್ಲ, ಅದೇ ಥರ ನಾನು ಈನಾ ಪಾಪುನು ನೋಡ್ತಾ ಇದ್ದೆ, ಎಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಲಾಟ್ ಆಫ್ ಮೆಮರೀಸ್ ಇನ್ ದಿಸ್ ಹೌಸ್. ದೆನ್ ಅನದರ್ ಸ್ಪೆಷಾಲಿಟಿ ಆಫ್ ದಿಸ್ ಹೌಸ್ ಏನಂದರೆ, ಜನರಲಿ ಸೆಕೆಂಡ್ರಿ ಬೆಡ್ರೂಮ್ಸ್ನ ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ ಆಯಿತಾ. ಫಾರ್ ಸಮ್ ರೀಸನ್ ಈ ಮನೆಯಲ್ಲಿ ಸೆಕೆಂಡ್ರಿ ಬೆಡ್ರೂಮ್ಸ್ನ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ದೊಡ್ಡದಂದ್ರೆ ಏನು ಗೊತ್ತಾ? ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದೊಡ್ಡ ಸೆಕೆಂಡ್ರಿ ರೂಮ್ ಅಂದ್ರೆ ಏನು ಗೊತ್ತಾ? ಜನರಲಿ ಸೆಕೆಂಡ್ರಿ ರೂಮ್ ಈ ಥರ ಸ್ಕ್ವೇರ್ ಶೇಪಲ್ಲಿ ಚಿಕ್ಕದಾಗಿ ಮಾಡಿರ್ತಾರೆ ಆಯ್ತಾ. ಬಟ್ ಈ ಮನೆಯಲ್ಲಿ ಲೈಟ್, ಸೊ ನನ್ನ ಮೇಲೆ ಲೈಟ್ ಬರುತ್ತೆ. ಈ ಮನೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೆಕೆಂಡ್ರಿ ರೂಮ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಇಲ್ಲಿ ಆರಾಮಾಗಿ ಕ್ವೀನ್ ಸೈಜ್ ಬೆಡ್ ನ ಹಾಕಿ, ಮತ್ತೆ ಚೆಸ್ಟ್ ಆಫ್ ಡ್ರಾವರ್ಸ್ ಹಾಕಿ, ಈ ಕಡೆ ಸ್ಟಡಿ ಟೇಬಲ್ ಹಾಕಿ, ಆ ಕಡೆ ಇನ್ನೊಂದು ನೈಟ್ ಸ್ಟ್ಯಾಂಡ್ ಹಾಕ್ಬಹುದು. ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ರೂಮ್ ನ. ಅಂಡ್ ಇದ್ರೊಳಗಡೆನು ಕ್ಲಾಸೆಟ್ ಬಿಲ್ಡ್ ಮಾಡಿದ್ರು ಆಮೇಲೆ. ಅವಾಗೆಲ್ಲ ಮನೆ ತಗೊಂಡ್ಬಿಟ್ಟಿದೀವಿ, ಖರ್ಚು ಕಡಿಮೆ ಮಾಡ್ಬೇಕು ಅಂತೆಲ್ಲ ಹೇಳಿ ಪಾಪ ರಾಮ್ ಕೈಲಿ ಎಲ್ಲ ಕೆಲಸ ಮಾಡ್ತಿದ್ದೀನಿ. ಲೈಕ್ ದಿಸ್. ಆ್ಯಂಡ್ ಇದು ಯಾವುದು ನಾನು ಯೋಚನೆ ಮಾಡಿ ಅಥವಾ ರಿಸರ್ಚ್ ಮಾಡಿ ಮಾಡಿಸಿರೋದಲ್ಲ. ನಮ್ಮ ಪಕ್ಕದ ಮನೆಯವ್ರು ಏನು ಮಾಡಿಸಿದ್ರು, ನಮ್ಮ ನೇಬರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಏನು ಮಾಡಿಸಿದ್ರೆ ನಾನು ಅವ್ರ ಹತ್ರ ಲಿಂಕ್ ಇಸ್ಕೊಂಡು ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರೋದು. ಓಕೆನಾ? ಸೊ ದಟ್ ಈಸ್ ಅಬೌಟ್ ದಿಸ್ ಬಿಗ್ ಸೆಕೆಂಡ್ರಿ ಬೆಡ್ರೂಮ್. ಐ ಥಿಂಕ್ ಈ ವಿಡಿಯೋ ಮಾಡ್ತಾ ಮಾಡ್ತಾ ನಾನು ಈ ಮನೆಗೆ ಶಿಫ್ಟ್ ಆಗಿಬಿಡ್ತೀನಿ ಅನ್ಸುತ್ತೆ. ಆಲ್ಸೋ ಅದೇ ಥರ, ಅದೇ ದೊಡ್ಡದಿತ್ತಲ್ಲ ರೂಮು, ಎಕ್ಸಾಕ್ಟ್ಲಿ ಸೇಮ್ ಡೈಮೆನ್ಷನ್ದು ಇನ್ನೊಂದು ಮನೆ, ಎಕ್ಸಾಕ್ಟ್ಲಿ ಸೇಮ್ ಡೈಮೆನ್ಷನ್ದು ಇನ್ನೊಂದು ರೂಮ್ ಇದೆ. ಕ್ಯಾನ್ ಯು ಸಿ ದಿಸ್? ಸೊ ಇಲ್ಲಿ ನಮ್ಮ ಮಮ್ಮಿಗೆ ಆಕ್ಚುಲಿ ನಾವು ಕ್ವೀನ್ ಸೈಜ್ ಬೆಡ್ ಹಾಕಿದ್ವಿ. ಅಂಡ್ ಆ ಕಡೆ ಈನಾ ಪಾಪು ಆಟ ಸಾಮಾನೆಲ್ಲ ಹಾಕಿದ್ವಿ. ಈನಾ ಪಾಪು ಮತ್ತೆ ನಮ್ಮ ಮಮ್ಮಿ ಇಲ್ಲಿ ತುಂಬಾನೇ ಚೆನ್ನಾಗಿ ಚಿಲ್ ಮಾಡಿರೋಂಥ ಮೆಮರೀಸ್ ನನಗೆ ಬರುತ್ತೆ ಈ ಒಂದು ರೂಮ್ಗೆ ಬಂದರೆ. ಓಕೆನಾ? ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಎಕ್ಸಾಕ್ಟ್ಲಿ ಸೇಮ್ ಕ್ಲಾಸೆಟ್, ಬಟ್ ಬ್ರೌನ್ ಕಲರ್ ಇಂಟೀರಿಯರ್ಸ್ ಮಾಡಿಸಿದೀವಿ. ಬ್ರೌನ್ ಕಲರ್ ಇಂಟೀರಿಯರ್ಸ್ನ ಮಾಡಿದ್ದೀವಿ, ಸಾರಿ. ಲುಕ್ ಎಟ್ ದಟ್. ಆಯ್ತಾ? ಒಂದು ಡ್ರಾವರ್, ಸ್ವಲ್ಪ ಸೇಫ್ ಆಗಿರೋ ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ, ಮತ್ತೆ ಈ ಥರ ಕಂಪಾರ್ಟ್ಮೆಂಟ್ಸ್ ಫಾರ್ ಕೀಪಿಂಗ್ ಡಿಫ್ರೆಂಟ್ ಥಿಂಗ್ಸ್. ಇಷ್ಟು ಈ ಒಂದು ರೂಮ್. ನೀವು ಹೇಳಿ ಸೆಕೆಂಡ್ರಿ ರೂಮ್ಸ್ ಆರ್ ಗುಡ್, ರೈಟ್? ಅದಕ್ಕೆ ಈ ಮನೆನ ರೆಂಟಿಗೆ ಹಾಕಿದ ತಕ್ಷಣ ಪಟ್ ಅಂತ ಬಂದ್ಬಿಡ್ತಾರೆ ಜನ. ಆಲ್ಸೋ ಬಿಕಾಸ್ ಆಫ್ ದ ಪ್ರಾಕ್ಸಿಮಿಟಿ. ಇವಾಗ ಇಲ್ಲಿ ಸ್ಕೂಲ್ ರೇಟಿಂಗ್ ತುಂಬಾ ಚೆನ್ನಾಗಿದೆ. ಮಕ್ಕಳದು ಹಾಸ್ಪಿಟಲ್ ಕೂಡ ಹತ್ರದಲ್ಲೇ ಇದೆ. ಸೊ ಪೀಡಿಯಾಟ್ರಿಷಿಯನ್ ನೋಡ್ಬೇಕಂದ್ರೆ ಕೂಡ ಇಟ್ಸ್ ಈಸಿ. ಅಂಡ್ ಇದು ಲಾಂಡ್ರಿ ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಇಟ್ಸ್ ನಾಟ್ ಸ್ಟ್ಯಾಕ್ಡ್ ಆನ್ ಟಾಪ್ ಆಫ್ ದಿ ಅದರ್. ಅಂಡ್ ನಾವು ಚಿಕ್ಕದಾಗಿ ಕಂಜೆಸ್ಟೆಡ್ ಆಗಿ ಕೂಡ ಇಲ್ಲ. ಅದ್ರ ಜೊತೆಗೆ ಈ ಕಡೆ ಫೋಲ್ಡಿಂಗ್ ಏರಿಯಾ ಕೂಡ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಸಿಂಕ್ ಮಾಡಬೇಕಿತ್ತೇನೋ, ಅದನ್ನ ಹಾಗೆ ಸ್ಲ್ಯಾಬ್ ಹಾಕಿ ಇದು ಮಾಡಿದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್ ಏರಿಯಾ. ಇದು ಬಂದು ರೆಸ್ಟ್ ರೂಮ್. ಇಲ್ಲೂ ಅಷ್ಟೇ ರೆಸ್ಟ್ ರೂಮ್ ವಿತ್ ಬಾತ್ರೂಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವಾಗೆಲ್ಲ ಕ್ಲೀನ್ ಮಾಡಿಸಿದೀವಲ್ಲ, ಸೊ ಇಟ್ಸ್ ಲುಕಿಂಗ್ ಬ್ರ್ಯಾಂಡ್ ನ್ಯೂ. ಓಕೆ, ನಾನು ಮತ್ತೆ ಇದೇ ಬ್ಯಾಕ್ಗ್ರೌಂಡಿಗೆ ಬಂದಿದ್ದೀನಿ. ಯು ಗೈಸ್ ನೋ ವೈ, ಬಿಕಾಸ್ ಐ ಲೈಕ್ ಇಟ್ ಸೋ ಮಚ್ ಅಲ್ವಾ. ಸೊ ನಾನೊಂದು ಖುಷಿ ವಿಷಯ ಹೇಳಬೇಕು. ಈ ಒಂದು ಮನೆಗೆ ಬಂದಾಗ ಅದು ನನಗೆ ನೆನಪಾಗುತ್ತೆ ಯಾವಾಗಲೂ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನಾವು ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಥರ. ನಂಗೆ ಏನೇ ಬೇಕಂದ್ರೂ ನಾನು ಅವ್ರಿಗೆ ಕಾಲ್ ಮಾಡ್ಬೋದು. ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಇವಾಗ ಅವರು
ನಾನು ಈ ಮನೆಗೆ ಮೂವ್ ಆದಾಗ ವಿಡಿಯೋಸ್ನ ನೋಡ್ತಾ ಇದ್ರಂತೆ. ಓಕೆನಾ. ಆಮೇಲೆ ಅವರೂ ಬೇರೆ ಒಂದು ಸ್ಟೇಟಿಂದ ಇಲ್ಲಿಗೆ ಮೂವ್ ಆಗಿ ಇವಾಗ ಶಿ ಈಸ್ ಲಿವಿಂಗ್ ಇನ್ ದ ಸೇಮ್ ಕಮ್ಯುನಿಟಿ. ನಮ್ಮ ಮನೆಯಿಂದ ಅವ್ರ ಮನೆ ಕಾಣುತ್ತೆ ಇಲ್ಲಿಂದ. ಓಕೆನಾ. ಇದೇ ಕಮ್ಯುನಿಟಿನಲ್ಲಿ ಮನೆ ತಗೊಂಡಿದ್ರು. ಅವ್ರ ಗೃಹ ಪ್ರವೇಶಕ್ಕೆ ಬಂದಾಗ ಐ ವಾಸ್ ಫೀಲಿಂಗ್ ಸೋ ಪ್ರೌಡ್ ಆ್ಯಂಡ್ ಐ ವಾಸ್ ಫೀಲಿಂಗ್ ಸೋ ಹ್ಯಾಪಿ ಆಲ್ಸೋ ದಟ್ ಒಬ್ಬರು ನನ್ನ ಜರ್ನಿನ ನೋಡಿ ಇಷ್ಟಪಟ್ಟು ಇನ್ಸ್ಪೈರ್ ಆಗಿ ಅದೇ ಥರ ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದಾರೆ. ಅಂದರೆ ಬಾತಲ್ಲಿಗೆ ಬಂದಿದ್ದು, ಸಿಯಾಟ್ಲಿಗೆ ಬಂದಿದ್ದು, ಆಮೇಲೆ ಬಾತಲಲ್ಲಿ ಇದ್ದಿದ್ದು. ಬಟ್ ವೆನ್ ದೇ ಹ್ಯಾಡ್ ಟು ಮೇಕ್ ದ ಡಿಸಿಷನ್ ಆಫ್ ಬೈಯಿಂಗ್ ಅ ಹೋಮ್, ಅವರು ಪಾಯಿಂಟ್ಸ್ನ ಚೂಸ್ ಮಾಡ್ಬೇಕಾದ್ರೆ ಅದರಲ್ಲಿ ನನ್ನ ಒಂದು ಪ್ರೆಸೆನ್ಸ್ ಇದೆ ಅಂತ ಹೇಳಿದಾಗ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅವ್ರು ಮೂವ್ ಆದಮೇಲೆಲ್ಲ ನನಗೆ ಫ್ರೆಂಡ್ ಆಗಿದ್ದು. ಐ ನೋ ಹರ್ ಎವರ್ ಸಿನ್ಸ್ ಶಿ ಮೂವ್ ಟು ಸಿಯಾಟಲ್. ಸೊ ಯಾ, ಅದೊಂದು ಚಿಕ್ಕದು ಎಕ್ಸ್ಪ್ರೆಸ್ ಮಾಡಬೇಕಿತ್ತು ವಿಡಿಯೋನಲ್ಲಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಸೊ ನಿಮ್ಗೇನಾದರೂ ಇನ್ನೊಂದು ಲೋಟಸ್ ಎಲ್ಲ ಬೆಳೆಯುತ್ತೆ, ಅದು ತೋರಿಸ್ಲಿಲ್ಲಲ್ಲ. ಲುಕ್ ಎಟ್ ದ್ಯಾಟ್. ಇಲ್ಲಿಂದ ಕಾಣ್ತಾ ಇತ್ತು ನಾನು ಮಾತಾಡ್ಬೇಕಾರೆ. ಸೊ ಐ ಇಂಟರಪ್ಟೆಡ್ ಆ್ಯಂಡ್ ಲುಕ್ ಎಟ್ ದ್ಯಾಟ್. ನಾನು ಈ ಥರದ್ದೆಲ್ಲ Airbnb-ಗೆಲ್ಲ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಅಂದ್ಕೊಳ್ತಾ ಇರ್ತೀನಿ. ಬಟ್ ದಿಸ್ ವ್ಯೂ ಇಸ್ ಸೋ ಗುಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಐ ಲಿವ್ಡ್ ಹಿಯರ್ ಫಾರ್ 2 years. Alright, as usual, as promised, as my comeback video said, I am trying to post my videos consistently. So ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಹೈಪ್ ಮಾಡೋದನ್ನ ಮರಿಬೇಡಿ. ದೆರ್ ಇಸ್ ಅನ್ ಆಪ್ಷನ್ ಆನ್ ಯೂಟ್ಯೂಬ್ ಟು ಹೈಪ್. ನೀವು ಕಾಮೆಂಟ್ಸ್ನ ಸ್ವೈಪ್ ಮಾಡಿದ್ರೆ ವಿಲ್ ಗೆಟ್ ಹೈಪ್ ಅಂತ ಆಪ್ಷನ್, ಆಯಿತಾ. ಹೈಪ್ ಮಾಡಿದ್ರೆ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ, ಮೋರ್ ಪೀಪಲ್ ಕ್ಯಾನ್ ಸಿ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ಮಾಡಿ. ಆ್ಯಂಡ್ ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ಮನೆ ಹುಡುಕ್ತಾ ಇದ್ರೆ ಅವ್ರಿಗೂ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.